ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ನೀವು ಯಾವಾಗಲಾದರೂ ನಿಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ರೂ ಒಳಗಡೆ ಮಾತ್ರ ಇನ್ನೂ ಏನೋ ಕಡಿಮೆ ಇದೆ ಎಂಬ ಭಾವನೆ ಬಂದಿದೆಯಾ? ಎಲ್ಲರಿಗೂ ಒಳ್ಳೆಯವರಾಗಿರಲು ಪ್ರಯತ್ನ ಮಾಡಿದ್ದೀರಿ. ಯಾರ ಮನಸ್ಸಿಗೂ ನೋವಾಗಬಾರ್ದೆಂದು ನಿಮ್ಮ ಮನಸ್ಸನ್ನೇ ನೋಯಿಸಿಕೊಂಡಿದ್ದೀರಿ. ಯಾರೂ ನಿಮ್ಮನ್ನು ಬಿಟ್ಟು ಹೋಗಬಾರ್ದೆಂದು ನಿಮ್ಮನ್ನು ನೀವೇ ಕಳೆದುಕೊಂಡಿದ್ದೀರಿ. ಹೊರಗಡೆ ಎಲ್ಲರೂ ಅವ್ನು ಚೆನ್ನಾಗಿದ್ದಾನೆ ಅಂತ ಅಂದ್ಕೊಳ್ತಾರೆ. ಆದರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ಮಾತ್ರ ನಿಮ್ಮ ಆಲೋಚನೆಗಳ ಜೊತೆ ಹೋರಾಡ್ತಾ ಇದ್ದೀರಾ. ಯಾಕೆ ಗೊತ್ತಾ? ಯಾಕಂದರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲರನ್ನ ಪ್ರೀತಿಸಿದ್ದೀರಿ, ಆದರೆ ಒಬ್ಬ ವ್ಯಕ್ತಿಯನ್ನು ಮಾತ್ರ ಮರೆತು ಬಿಟ್ಟಿದ್ದೀರಾ. ಅದು ಬೇರೆ ಯಾರೂ ಅಲ್ಲ, ಅದು ನೀವೇ. ಬಹುಶಃ ಬಾಲ್ಯದಿಂದಲೇ ನಮಗೆ ಒಂದು ವಿಷಯವನ್ನು ಕಲಿಸಲಾಗಿದೆ. ಒಳ್ಳೆಯ ಅಂಕಗಳನ್ನು ತೆಗೆದ್ರೆ ಜನರು ನಿನ್ನನ್ನು ಹೊಗಳ್ತಾರೆ. ಎಲ್ಲರ ಮಾತು ಕೇಳಿದರೆ ನೀನು ಒಳ್ಳೆಯವನು. ತಪ್ಪು ಮಾಡದೇ ಇದ್ದರೆ ನೀನು ಯಶಸ್ವಿ. ಅಳಬೇಡ, ದುರ್ಬಲನಾಗಬೇಡ, ಎಲ್ಲರಿಗೆ ಇಷ್ಟವಾಗುವಂತೆ ಬದುಕು. ಮತ್ತು ನಿಧಾನವಾಗಿ ನಾವು ಒಂದು ವಿಷಯವನ್ನು ನಂಬಿಬಿಟ್ಟಿದ್ದೇವೆ. ಅದೇನು ಗೊತ್ತಾ? ನಾನು ಎಲ್ಲರಿಗೂ ಇಷ್ಟವಾಗುವಂತೆ ಬದುಕಿದ್ರೆ ಮಾತ್ರ ನಾನು ಒಳ್ಳೆಯ ವ್ಯಕ್ತಿ ಅಂತ. ಆದ್ದರಿಂದ ಇಷ್ಟು ವರ್ಷಗಳಿಂದ ನಾವು ನಮ್ಮ ಜೀವನವನ್ನೇ ಒಂದು ಪರೀಕ್ಷೆಯನ್ನಾಗಿ ಮಾಡಿಕೊಂಡಿದ್ದೇವೆ. ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು, ಇನ್ನೂ ಸ್ವಲ್ಪ ಯಶಸ್ವಿ ಆಗಬೇಕು, ಇನ್ನೂ ಸ್ವಲ್ಪ ಪರಿಪೂರ್ಣರಾಗಬೇಕು, ಆಮೇಲೆ ಒಂದಿನ ನಮ್ಮನ್ನು ನಾವು ಪ್ರೀತಿಸಬಹುದು ಅಂತ ಅಂದ್ಕೊಂಡಿದ್ದೇವೆ. ಆದರೆ ಆ ಒಂದು ದಿನ ಎಂದಿಗೂ ಬರೋದಿಲ್ಲ. ಒಂದು ಗುರಿ ತಲುಪಿದರೆ ಮನಸ್ಸು ಇನ್ನೊಂದು ಗುರಿಯನ್ನು ತೋರಿಸುತ್ತೆ. ಒಬ್ಬರ ಪ್ರೀತಿಯನ್ನು ಪಡೆದ್ರೆ ಇನ್ನೊಬ್ಬರ ಒಪ್ಪಿಗೆಯನ್ನು ಹುಡುಕ್ತೇವೆ. ಏನನ್ನೋ ಸಾಧಿಸಿದ್ರೆ ಇನ್ನೂ ಸಾಕಾಗಿಲ್ಲ ಅಂತ ಮನಸ್ಸು ಹೇಳುತ್ತೆ. ಮತ್ತು ನಮ್ಮ ಇಡೀ ಜೀವನ ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತಲೇ ಕಳೆಯುತ್ತೆ. ಅತ್ಯಂತ ದುಃಖದ ವಿಷಯ ಯಾವುದು ಗೊತ್ತಾ? ಬೇರೆಯವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೂ ಅಷ್ಟು ನೋವಾಗೋದಿಲ್ಲ. ಆದರೆ ನಾವು ನಮ್ಮನ್ನೇ ಅರ್ಥ ಮಾಡ್ಕೊಳ್ಳದೆ ಬದುಕಲು ಶುರು ಮಾಡಿದಾಗ ಅಲ್ಲಿಂದಲೇ ನಿಜವಾದ ನೋವು ಶುರುವಾಗುತ್ತೆ. ಇಷ್ಟು ದಿನಗಳಿಂದ ನೀವೆಲ್ಲರಿಗೂ ಪ್ರೀತಿ ಕೊಟ್ಟಿದ್ದೀರಾ, ಎಲ್ಲರಿಗೂ ಸಮಯ ಕೊಟ್ಟಿದ್ದೀರಿ, ಎಲ್ಲರ ನೋವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಆದರೆ ಕೊನೆಯ ಬಾರಿ ನಿಮ್ಮ ನೋವನ್ನು ನೀವು ಯಾವಾಗ ಅರ್ಥ ಮಾಡ್ಕೊಂಡಿದ್ದೀರಿ? ಕೊನೆಯ ಬಾರಿ ನಿಮ್ಮ ಹೃದಯದ ಮಾತನ್ನು ನೀವು ಯಾವಾಗ ಕೇಳಿದ್ದೀರಿ? ಕೊನೆಯ ಬಾರಿ ನಿಮಗೆ ನೀವು ಯಾವಾಗ ಹೇಳಿದ್ದೀರಿ, ಪರವಾಗಿಲ್ಲ, ನೀನು ದಣಿದಿದ್ರೆ ಸ್ವಲ್ಪ ವಿಶ್ರಾಂತಿ ಮಾಡು ಅಂತ? ಬಹುಶಃ ನೀವು ಹುಡುಕುತ್ತಿರುವ ಪ್ರೀತಿ, ಗೌರವ, ಸ್ವೀಕಾರ ಇವೆಲ್ಲವೂ ಹೊರಗಡೆ ಇಲ್ಲ. ಇವೆಲ್ಲ ನಿಮ್ಮೊಳಗೆ ಇದೆ. ನಮ್ಮ ಜೀವನದಲ್ಲಿ ನಡೆದ ಅತ್ಯಂತ ದೊಡ್ಡ ದುರಂತ ಯಾವುದು ಗೊತ್ತಾ? ಯಾರೋ ನಮ್ಮನ್ನು ಬಿಟ್ಟು ಹೋಗಿದ್ದೂ ಅಲ್ಲ, ಯಾರೋ ನಮಗೆ ಮೋಸ ಮಾಡಿದ್ದೂ ಅಲ್ಲ, ಆದರೆ ಇತರರ ಪ್ರೀತಿಯನ್ನು ಪಡೆಯುವ ಪ್ರಯತ್ನದಲ್ಲಿ ನಾವು ನಮ್ಮನ್ನೇ ಕಳ್ಕೊಂಡಿದ್ದು. ಒಮ್ಮೆ ಯೋಚಿಸಿ, ನೀವು ಕೊನೆಯ ಬಾರಿ ನಿಮ್ಮ ಮನಸ್ಸಿನ ಮಾತು ಕೇಳಿದ್ಯಾವಾಗ? ಕೊನೆಯ ಬಾರಿ ನಿಮಗೆ ಇಷ್ಟವಾದದ್ದು ಮಾಡಿದ್ಯಾವಾಗ? ಕೊನೆಯ ಬಾರಿ ಇಲ್ಲ ಅಂತ ಹೇಳಬೇಕನಿಸಿದಾಗ ನಿಜವಾಗಿಯೂ ಇಲ್ಲ ಅಂತ ಹೇಳಿದ್ಯಾವಾಗ? ಯಾಕಂದರೆ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಒಂದು ಭಯವನ್ನು ಕಲಿಸಲಾಗಿದೆ. ಒಳ್ಳೆಯವರಾಗಿರು, ಎಲ್ಲರಿಗೂ ಇಷ್ಟವಾಗು, ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೋ. ಮತ್ತು ನಿಧಾನವಾಗಿ ನಾವು ಒಂದು ವಿಷಯವನ್ನು ನಂಬಿದ್ದೇವೆ, ಎಲ್ಲರೂ ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಾನು ಒಳ್ಳೆಯ ವ್ಯಕ್ತಿ ಅಂತ. ಅದಕ್ಕಾಗಿ ಕೆಲವೊಮ್ಮೆ ನನಗೆ ಇಷ್ಟ ಇಲ್ಲದೇ ಇದ್ದರೂ ನಾವು ನಗ್ತೀವಿ, ಮನಸ್ಸು ಒಪ್ಪದೇ ಇದ್ದರೂ ಸರಿ ಅಂತ ಹೇಳ್ತೀವಿ, ದಣಿದಿದ್ದರೂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀವಿ, ನೋವಾಗಿದ್ದರೂ ಮೌನವಾಗಿರ್ತೀವಿ. ಮತ್ತೆ ಗೊತ್ತಾ, ಈ ಜಗತ್ತಿನ ಅತ್ಯಂತ ನೋವಿನ ವಿಷಯ ಯಾವುದು ಅಂತ? ನೀವು ಎಲ್ಲರಿಗೂ ಇಷ್ಟವಾಗಲು ಪ್ರಯತ್ನಿಸ್ತಾ ಇರ್ತೀರ, ಆದರೆ ನಿಧಾನವಾಗಿ ನಿಮಗೆ ನೀವೇ ಅಪರಿಚಿತರಾಗ್ತಾ ಹೋಗ್ತೀರ. ಯಾಕಂದರೆ ನೀವು ಇತರರನ್ನು ಕಳೆದುಕೊಳ್ಳುವ ಭಯದಲ್ಲಿ ನಿಮ್ಮನ್ನೇ ಕಳೆದುಕೊಳ್ತಾ ಇದ್ದೀರ. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿದ್ಯಾರು? ಎಲ್ಲರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ಯಾರು? ಎಲ್ಲರೂ ನಿಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದ್ಯಾರು? ಸತ್ಯ ಏನಂದರೆ, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವ ಜನರು ಇರ್ತಾರೆ, ನಿಮ್ಮನ್ನು ಬಿಟ್ಟು ಹೋಗುವ ಜನರು ಇರ್ತಾರೆ, ನಿಮ್ಮ ಒಳ್ಳೆತನವನ್ನು ಗಮನಿಸದ ಜನರು ಇರ್ತಾರೆ. ಮತ್ತು ನೀವು ಎಷ್ಟೇ ಬದಲಾದರೂ, ಎಷ್ಟೇ ತ್ಯಾಗ ಮಾಡಿದ್ರೂ ಕೆಲವರಿಗದು ಸಾಕಾಗೋದೇ ಇಲ್ಲ. ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಎಲ್ಲರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲರನ್ನ ಕ್ಷಮಿಸಿದ್ದೀರಾ, ಎಲ್ಲರಿಗಾಗಿ ಸಮಯ ಕೊಟ್ಟಿದ್ದೀರಾ. ಆದರೆ ನಿಮ್ಮನ್ನೇ ನೀವು ಯಾಕೆ ನಿರ್ಲಕ್ಷಿಸ್ತಾ ಇದ್ದೀರಾ? ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ದೊಡ್ಡ ಬೆಲೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧಕ್ಕೂ ಇಲ್ಲ, ಯಾವುದೇ ಪ್ರೀತಿಗೂ ಇಲ್ಲ, ಯಾವುದೇ ವ್ಯಕ್ತಿಗೂ ಇಲ್ಲ. ಯಾಕಂದರೆ ಒಂದಿನ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ನಿಮ್ಮ ಜೊತೆಗೆ ಕೊನೆಯವರೆಗೂ ಉಳಿಯುವ ವ್ಯಕ್ತಿ ನೀವೇ. ಹಾಗಿದ್ದಾಗ ಇತರರಿಗಾಗಿ ನಿಮ್ಮನ್ನು ನೀವು ಯಾಕೆ ಬಿಟ್ಕೊಡ್ತಾ ಇದ್ದೀರಾ? ನಮ್ಮಲ್ಲಿ ಕೆಲವರು ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಳ್ತಾ ಇರ್ಬೋದು. ನಾನು ಇನ್ನೂ ಸ್ವಲ್ಪ ಸುಂದರವಾಗಿರಬೇಕಿತ್ತು, ನಾನು ಸ್ವಲ್ಪ ಸಣ್ಣಗಾಗಿದ್ದರೆ ಜನರು ನನ್ನನ್ನು ಹೆಚ್ಚು ಪ್ರೀತಿಸ್ತಾ ಇದ್ರು ಅಂತ ಅಲ್ವಾ? ನಮ್ಮ ಜೀವನದ ಎಷ್ಟೋ ವರ್ಷಗಳನ್ನು ನಮ್ಮ ವಿರುದ್ಧವೇ ಹೋರಾಡ್ತಾ ಕಳೆದಿದ್ದೀವಿ.
ಎಷ್ಟೋ ಬಾರಿ ಇತರರ ಫೋಟೋಗಳನ್ನು ನೋಡಿ ಮೌನವಾಗಿ ನಿಮ್ಮನ್ನು ನೀವೇ ದ್ವೇಷಿಸಿದ್ದೀರಿ. ಎಷ್ಟೋ ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನವನ್ನು ನೋಡಿ ಅವರ ಜೀವನ ಎಷ್ಟು ಚೆನ್ನಾಗಿದೆ, ನನ್ನ ಜೀವನ ಮಾತ್ರ ಯಾಕೆ ಹೀಗೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನೀವು ನೋಡುತ್ತಿರುವುದು ಅವರ ಜೀವನವನ್ನಲ್ಲ, ಅವರ ಜೀವನದ ಒಂದು ಕ್ಷಣ ಮಾತ್ರ. ಆದರೆ ನಾವು ಹೋಲಿಸಿಕೊಳ್ಳುತ್ತಿರುವುದು ಅವರ ನಗುವಿನ ಜೊತೆ ನಮ್ಮ ನೋವನ್ನು, ಅವರ ಯಶಸ್ಸಿನ ಜೊತೆ ನಮ್ಮ ಹೋರಾಟವನ್ನು. ಇದು ನ್ಯಾಯನ? ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಬಳಿ ಬಂದು ನಾನು ಚೆನ್ನಾಗಿಲ್ಲ, ನಾನು ಇನ್ನೂ ಚೆನ್ನಾಗಿರಬೇಕಿತ್ತು ಅಂತ ಹೇಳಿದಾಗ ನೀವು ಹೌದು ನೀನು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಹಾಗಿದ್ರೆ ನಿಮ್ಮನ್ನೇ ನೀವು ಯಾಕೆ ದ್ವೇಷಿಸ್ತಾ ಇದ್ದೀರಾ? ನೀವು ಇನ್ನೊಬ್ಬರ ಪ್ರೀತಿಗೆ ಅರ್ಹವಾಗಬೇಕು ಅಂತ ಆದರೆ ನಿಮ್ಮ ಮುಖ, ನಿಮ್ಮ ದೇಹ, ನಿಮ್ಮ ಜೀವನ ಪರಿಪೂರ್ಣವಾಗಿರಬೇಕಾಗಿಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ಆಗ ಎಲ್ಲರೂ ನಿಮ್ಮನ್ನು ಪ್ರೀತಿಸಲು ಶುರು ಮಾಡ್ತಾರೆ. ಬಹುಶಃ ನಿಮ್ಮಲ್ಲಿ ಕೆಲವರು ದಣಿದಿರುವುದಕ್ಕೆ ಕಾರಣ ಜೀವನ ಕಷ್ಟವಾಗಿರುವುದಲ್ಲ, ಆದರೆ ಇಷ್ಟು ವರ್ಷಗಳಿಂದ ಪರಿಪೂರ್ಣರಾಗಲು ಪ್ರಯತ್ನಿಸ್ತಾ ಬಂದಿರೋದು. ತಪ್ಪು ಮಾಡಬಾರ್ದು, ಎಲ್ಲರಿಗೂ ಇಷ್ಟವಾಗಬೇಕು, ಯಾರೂ ನನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರ್ದು, ಎಲ್ಲವೂ ನನ್ನ ನಿಯಂತ್ರಣದಲ್ಲಿರಬೇಕು ಎಂಬ ಒಂದು ಭಾರವನ್ನು ಹೊತ್ತುಕೊಂಡು ನೀವು ಬದುಕ್ತಾ ಇದ್ದೀರಾ. ಆದರೆ ನಿಜವಾಗ್ಲೂ ಹೇಳಿ, ನೀವು ನಿಜವಾಗ್ಲೂ ಬದುಕ್ತಾ ಇದ್ರಾ ಅಥವಾ ಕೇವಲ ಎಲ್ಲವೂ ಸರಿಯಾಗಿರಬೇಕು ಎಂಬ ಭಯದಲ್ಲಿ ಬದುಕುತ್ತಿರುವಂತೆ ನಟಿಸ್ತಾ ಇದ್ರಾ? ಯಾಕಂದರೆ ಪರಿಪೂರ್ಣತೆ ಶಾಂತಿಯನ್ನು ಕೊಡೋದಿಲ್ಲ, ಅದು ಭಯವನ್ನು ಕೊಡುತ್ತೆ. ಒಂದು ವೇಳೆ ನಾನು ಸೋತ್ರೆ, ಒಂದು ವೇಳೆ ಜನರು ನನ್ನನ್ನು ತಿರಸ್ಕರಿಸಿದ್ರೆ, ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ಮತ್ತು ನಿಧಾನವಾಗಿ ನಾವು ಬದುಕುವುದನ್ನೇ ಮರೆತು ಬಿಡ್ತೇವೆ. ಒಂದು ಸಣ್ಣ ಮಗುವನ್ನು ನೋಡಿದ್ದೀರಾ? ಅದು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತೆ, ಮತ್ತೆ ಏಳುತ್ತೆ, ಮತ್ತೆ ಪ್ರಯತ್ನಿಸುತ್ತೆ. ಯಾಕಂದರೆ ಬೀಳುವುದು ವಿಫಲತೆಯಲ್ಲ, ಕಲಿಕೆಯ ಒಂದು ಭಾಗ. ಪರಿಪೂರ್ಣರಾಗಬೇಕು ಎಂಬ ಈ ಯುದ್ಧದಲ್ಲಿ ನೀವು ತುಂಬ ದಣಿದಿದ್ದೀರಾ. ಒಂದು ಸಲ ಈ ಯುದ್ಧವನ್ನು ನಿಲ್ಲಿಸಿ, ನಿಮ್ಮ ವಿರುದ್ಧ ಹೋರಾಡುವುದನ್ನು ನಿಲ್ಲಿಸಿ, ನಿಮ್ಮನ್ನು ನೀವು ಸರಿಪಡಿಸುವ ಪ್ರಯತ್ನವನ್ನು ಸ್ವಲ್ಪ ನಿಲ್ಲಿಸಿ, ಅದು ನಿಧಾನವಾಗಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿ. ಯಾಕಂದರೆ ಬೇರೆಯವರನ್ನು ಮೆಚ್ಚಿಸುವ ಬರದಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋದನ್ನೇ ಮರ್ತಿದ್ದೀರಾ. ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದು ನಿಮ್ಮ ತಪ್ಪುಗಳಲ್ಲ, ನಿಮ್ಮ ಗಾಯಗಳಲ್ಲ, ನಿಮ್ಮ ರೂಪದಲ್ಲಲ್ಲ, ಇತರರ ಅಭಿಪ್ರಾಯಗಳಲ್ಲೂ ಅಲ್ಲ. ನಿಮ್ಮ ಮೌಲ್ಯ ನೀವು ಜೀವಂತವಾಗಿರುವುದರಲ್ಲಿದೆ, ನಿಮ್ಮ ಹೃದಯದಲ್ಲಿದೆ, ನಿಮ್ಮ ಅಸ್ತಿತ್ವದಲ್ಲಿದೆ. ಆದ್ದರಿಂದ ಇನ್ನು ಮುಂದೆ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಕೊರತೆಗಳನ್ನು ನೋಡಬೇಡಿ, ನಿಮ್ಮನ್ನು ನೋಡಿ. ವರ್ಷಗಳಿಂದ ಎಲ್ಲರಿಗಾಗಿ ಹೋರಾಡಿದ ಆ ವ್ಯಕ್ತಿಯನ್ನು ನೋಡಿ. ಅನೇಕ ಬಾರಿ ಮುರಿದು ಹೋಗಿದ್ದರೂ ಮತ್ತೆ ಎದ್ದು ನಿಂತ ಆ ವ್ಯಕ್ತಿಯನ್ನು ನೋಡಿ. ಕಣ್ಣೀರಿನ ಮಧ್ಯೆಯೂ ಬದುಕನ್ನು ಬಿಡದ ಆ ವ್ಯಕ್ತಿಯನ್ನು ನೋಡಿ. ಮತ್ತು ನಿಧಾನವಾಗಿ ನಿಮಗೆ ನೀವೇ ಹೇಳ್ಕೊಳ್ಳಿ, ನಾನು ಪರಿಪೂರ್ಣನಲ್ಲ, ಆದರೆ ನಾನು ಅಪೂರ್ಣನಾಗಿರುವುದರಿಂದಲೇ ಮನುಷ್ಯ. ನಾನು ಎಲ್ಲರಿಗೂ ಸಾಕಾಗದೇ ಇರ್ಬೋದು, ಆದರೆ ನನಗೆ ನಾನು ಸಾಕು. ನಾನು ಎಲ್ಲರಿಂದಲೂ ಪ್ರೀತಿಸಲ್ಪಡದಿರಬಹುದು, ಆದರೆ ನನ್ನ ಪ್ರೀತಿಯನ್ನು ನಾನು ಕಳೆದುಕೊಳ್ಳೋದಿಲ್ಲ. ಇನ್ಮುಂದೆ ನಾನು ನನ್ನ ವಿರುದ್ಧ ಹೋರಾಡೋದಿಲ್ಲ. ನಾನು ನನ್ನನ್ನು ನಾನು ಆರಿಸಿಕೊಳ್ತೇನೆ, ನಾನು ನನ್ನನ್ನು ಪ್ರೀತಿಸ್ತೇನೆ. ಮತ್ತು ಈ ಜಗತ್ತು ನನ್ನನ್ನು ಒಪ್ಪಿಕೊಳ್ಳುವ ಮೊದಲೇ ನಾನು ನನ್ನನ್ನು ಒಪ್ಪಿಕೊಳ್ತೇನೆ. ಯಾಕಂದರೆ ನನಗೆ ನಾನು ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.